ಈಗ ಒಂದು ಸೀಕ್ರೆಟ್ ರಿವೀಲ್ ಮಾಡಿ ಹಾಗಾದ್ರೆ. ಹೇಳಿ. ಈಗಿನ ಟ್ರೆಂಡಿನ ಜನ ಯಾವ ತರ ಕಥೆ ಇಷ್ಟಪಡ್ತಾರೆ? ಒಂದು ಹುಡುಗ, ಇಬ್ರು ಹುಡುಗಿರು, ಇದು ಕಾಮನ್ ಆಗೋಗ್ಬಿಟ್ಟಿದೆ. ಹೌದಾ? ಅಂದ್ರೆ ಹೀರೋ ಒಬ್ಬ ಇದ್ರೆ ಇಬ್ರು ಹೀರೋಯಿನ್ ಇದ್ದೇ ಇರ್ತಾರೆ. ಸೊ ಆಲ್ವೇಸ್ ವೀಕ್ಷಕರಲ್ಲಿ ಏನು ಕುತೂಹಲ ಅಂದ್ರೆ, ಈಗ ಈ ಹುಡುಗ ಇವಳ ಪಾಲಾಗ್ತಾನ. ಅದ್ಯಾಕೆ ಹಿಂಗೆ ಉಲ್ಟಾ ಆಗಬಾರ್ದು? ಐ ವುಡ್ ಲವ್ ಟು ಡೂ ಇಟ್ ಆಕ್ಚುಲಿ. I would love to do it, one girl and 2 boys. ಬಟ್ ನಾವು ಕೆಲವು ಲಿಮಿಟೇಷನ್ಸ್ ಅಲ್ಲಿ ಕೆಲಸ ಮಾಡ್ತಿರೋದ್ರಿಂದ ಅವ್ರು ಏನು ಹೆಚ್ಚು ಕೇಳ್ತಾರೋ ನಾವು ಅದನ್ನ ಪ್ರೊವೈಡ್ ಮಾಡ್ತಾ ಈ ಇರ್ತೀವಿ. ಟ್ರೆಂಡ್ ಚೇಂಜ್ ಆಗ್ತಾ ಇರತ್ತಾ? ಖಂಡಿತ. ಅಂದ್ರೆ ಎಷ್ಟು ಟೈಮ್ ತಗೊಳುತ್ತೆ? ತುಂಬ ಟೈಮ್ ತೊಗೊಳುತ್ತೆ, ಒಂದು 10 ವರ್ಷ ಸ್ಪಾನ್ ಆಗಿಬಿಡುತ್ತೆ. ಯಾಕಂದರೆ ಈಗ ನೀವು ನೋಡಿ, ಲೇಡಿ ವಿಲನ್ ಅನ್ನೋದು ಇಂಟ್ರೊಡ್ಯೂಸ್ ಮಾಡಿದ್ಮೇಲೆ ಇನ್ನೂ ಲೇಡಿ ವಿಲನ್ಗಳು ನಿಮ್ಗೆ ಎಲ್ಲ ಧಾರಾವಾಹಿಯಲ್ಲೂ ಸಿಗ್ತಾರೆ. ಸೊ ಅದು ಸ್ವಲ್ಪ ಕ್ರಮೇಣ ಕಡಿಮೆ ಆಗ್ತಾ ಇದೆ. ಯು ಹ್ಯಾವ್ ನೌ ಯಂಗ್ ಮೆನ್ ಬಿಕಮಿಂಗ್ ವಿಲನ್ಸ್ ಸೀರಿಯಲ್ಗಳಲ್ಲಿ. ಚಿಕ್ಕ ಹುಡುಗರೇ ವಿಲನ್ ಆಗ್ತಿದ್ದಾರೆ ಇವಾಗ. ಸೊ ಆ ಥರದ ಒಂದು ಬದಲಾವಣೆ ಆಗ್ತಿದೆ ಈಗ.